ನನ್ ಮೇಲೆ ಕೋಪ ಮಾಡ್ಕೊಳ್ತೀಯ? ಹಲೋ, ನೀನ್ ಬರ್ತಿದ್ಯಾ ತಾನೆ? ಏನ್ ಹೇಳ್ತಿದ್ಯಾ? ನಾನಕ್ ಸಾರಿ ಕೇಳ್ಬೇಕು? ವಿಷಯ ಗೊತ್ತಿದ್ದು ನೀನ್ ಈ ರೀತಿ ಪ್ರಶ್ನೆ ಕೇಳ್ತಾ ಇದೀಯಾ? ಬೇರೆ ಮನೆಯವರಾಗಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಹತ್ರ ಬೇರೆ ತರನೇ ಉತ್ತರ ಬಂದಿರ್ತಿತ್ತು. ಇವರು ಶಾಸ್ತ್ರಿಗಳ ಮನೆಯವರಾಗಿರೋದ್ರಿಂದ ವಿಷಯ ಆಚೆಗಡೆ ಬಂದಿಲ್ಲ. ಇವ್ರ ಪರಿಸ್ಥಿತಿನ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ನನಗ್ ಒಂದ್ ಅರ್ಥ ಆಗ್ತಾ ಇಲ್ಲ. ನಾನಿನ್ ದುಡ್ಡು ನನ್ಗೋಸ್ಕರ ಕೇಳಿದ್ನ? ಇವ್ರ ಮಗಳ ಹೆಸರಲ್ಲಿ ಇಡೋದಕ್ಕೆ ಹೇಳಿದ್ದೆ. ಇಷ್ಟಕ್ಕೂ ಜನ ಇವ್ರನ್ನ ಬರೀ ಕೈಲಿ ಮಗಳನ್ನ ಕಳಿಸ್ಬಿಟ್ರಲ್ಲ ಅಂತ ಆಡ್ಕೋಬಾರ್ದಲ್ವಾ? ಆ ಉದ್ದೇಶಕ್ಕೆ ಕೇಳಿದ್ದೆ. ಇದ್ರಿಂದ ನಮ್ಮ ಮರ್ಯಾದೆ ಅಲ್ಲ, ಇವ್ರ ಮರ್ಯಾದೆನೇ ಜಾಸ್ತಿ ಆಗ್ತಿತ್ತು. ಮತ್ತೆ ಮತ್ತೆ ಅದೇ ಮಾತು ಬೇಡ. ಅಲ್ಲ ಕಣೋ ಶ್ರೀಕಾಂತ, ನಾವ್ ಯಾವ್ದು ಕೇಳಿದ್ವಿ ಅನ್ನೋ ಉದ್ದೇಶ ನಿನ್ಗೆ ಅರ್ಥ ಆಗಿದೆ ಅನ್ಕೊಂಡು ನೀನ್ ಒಪ್ಕೊಂಡಿದ್ಯಾ ಅನ್ಕೊಂಡ್ವಿ. ಈಗ ನೋಡಿದ್ರೆ ಅಲ್ಲಪ್ಪ ನಿಮ್ ಕೈಲಿ ಕೊಡಕ್ಕಾಗಲ್ಲ ಅಂತ ಅವತ್ತೇ ಹೇಳಿದ್ರೆ ವಿಷಯ ಇಲ್ಲಿವರೆಗೂ ಬರ್ತಾನೆ ಇರ್ಲಿಲ್ವಲ್ಲ. ದಯಾ, ಸಾಕು. ಅಲ್ಲಿ ಯಾವ ರೀತಿ ಮಾತುಕತೆ ಆಗಿರುತ್ತೆ ಅನ್ನೋ ಅಂದಾಜು ನನಗಿದೆ. ಈಗ ವಾದ ವಿವಾದ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ಬಿಟ್ಬಿಡು. ಯಾಕೆ ಈ ಸಾರಿ ಅನ್ನೋ ಹೊಸ ನಾಟಕ? ಮುಗಿತಲ್ಲ ಅದೆಲ್ಲ. ಇಲ್ಲ, ಬಿಡೋ ಅಂತ ತಪ್ಪು ನೀನ್ ಮಾಡಿಲ್ಲ. ಒಂದ್ ಪಕ್ಷ ಬಿಟ್ರು ಮುಂದೆ ಇದೇ ತಪ್ಪು ನೀನ್ ಮಾಡಲ್ಲ ಅನ್ನೋ ನಂಬಿಕೆ ನನಗಿಲ್ಲ. ಅಕ್ಕ, ನೀನ್ ಎಲ್ಲಿದ್ಯಾ ಅನ್ನೋದನ್ನ ಮರ್ತಿದ್ಯಾ? ಬೇರೆಯವ್ರ ಮುಂದೆ ನನಗೆ ಅವಮಾನ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ ಬಂದಿದ್ಯಾ? ಭಕ್ತಿ ಯಾವಾಗ ಈ ಮನೆ ಸೊಸೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ನೋ ಆಗ್ಲೇ ಅವ್ರ ಮನೆಯವರೆಲ್ಲ ನನ್ನ ಮನೆಯವರಾದ್ರು. ಇಲ್ಲಿರೋರಲ್ಲಿ ಯಾರಿಗೇನೇ ನೋವಾದ್ರೂ ನನಗೆ ನೋವಾದಾಗತ್ತೆ. ನೀನ್ ಮಾಡಿದ ತಪ್ಪನ್ನ ನೀನೇ ಸರಿ ಮಾಡ್ಬೇಕು. ನೀನ್ ಇವ್ರಿಗೆಲ್ಲ ಮಾಡಿರೋ ಅವಮಾನಕ್ಕೆ ನೀನೇ ಅವ್ರ ಹತ್ರ ಕ್ಷಮೆ ಕೇಳ್ಬೇಕು. ಪರವಾಗಿಲ್ಲ ಬಿಡಿ ಅಮ್ಮೋರೆ.